ಯಾದವರಾವ್ ಜೋಶಿಯವರು ಕರ್ನಾಟಕದಲ್ಲಿ ಶಾಖಾ ವಿಸ್ತಾರಕ್ಕೆ ಒಂದು ಹೊಸ ರಭಸವನ್ನು ತಂದುಕೊಟ್ರು ಅಂತ ಹೇಳ್ಬೋದು. ಕನ್ನಡ ಅವರಿಗೆ ಬರ್ತಾ ಇರಲಿಲ್ಲ, ಆದರೆ ಅವರ ಭಾಷಣವನ್ನು ಯಾರಾದರೂ ಅನುವಾದ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪು ಹೇಳಿದರೆ ಅವರಿಗೆ ತಕ್ಷಣ ಗೊತ್ತಾಗ್ತಾ ಇತ್ತು. ಯಾವುದಾದ್ರೂ ಬೈಠಕ್ ನಡೆದಾಗ ಯಾರಾದರೂ ಈ ಶಿವಾಜಿ ಅಥವಾ ಈ ಆಂಧ್ರದವರು, ಈ ತಮಿಳ್ನವರು ಅಂತೆಲ್ಲ ಹೇಳಿದಾಗ ಅವರಿಗೆ ತುಂಬ ಕೋಪ ಬರ್ತಾಯಿತ್ತು. ಸಂಘದ ಕಾರ್ಯ ಅಂದರೆ ಸರಿಯಾದ ಸಮಯಕ್ಕೆ ಪಂಕ್ಚುಯಾಲಿಟಿ ಇರಬೇಕು, ಒಂದು ನಿಮಿಷ ಕೂಡ ತಡ ಆಗಬಾರ್ದು ಅನ್ನುವಂಥ ಆಗ್ರಹ ಇತ್ತು. ಈ ಹಣದ ಸಮಸ್ಯೆಯನ್ನು ನೀಗಿಸಬೇಕಾದ್ರೆ 3 ಸೂತ್ರ ಇದೆ: ಬೆಗ್, ಬಾರೋ ಆರ್ ಸ್ಟೀಲ್. ಯಾವುದೇ ಕಾರ್ಯಕರ್ತ ತಪ್ಪು ಮಾಡಿದರೂ ಕೂಡ ಅವನನ್ನು ಕ್ಷಮಿಸುವಂಥ ಒಂದು ಉದಾರತೆ ಎಲ್ಲರಲ್ಲೂ ಇರಬೇಕು. ಯಾದವರಾವ್ ಜೋಶಿಯವರು ಅಖಂಡವಾಗಿ ಪರಿಶ್ರಮ ಪಟ್ಟರು, ಸಂಘ ಕಾರ್ಯವನ್ನು ವಿಸ್ತಾರ ಮಾಡಿದರು. ಅವರು ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ಜನಪ್ರಿಯ ನಾಯಕರಾಗಿದ್ದರು, ಜನಮನ ಶಿಲ್ಪಿಯಾಗಿದ್ದರು. ಯಾದವರಾವ್ ಜೋಶಿಯವರ ಕಾಲದಲ್ಲಿ ಕರ್ನಾಟಕದಲ್ಲಿ 3 ಬೃಹತ್ ಶಿಬಿರಗಳು ನಡೀತು. ಅದು ಕೂಡ ಯಾದವರಾವ್ಜಿಯವರ ಒಂದು ವಿಶೇಷ ಪ್ರಯತ್ನ, ಅವರ ಒಂದು ಹಿಂದ್ಗಡೆ ಇದ್ದಂಥ ಒಂದು ಪ್ರೇರಣೆ ಅದಕ್ಕೆ ಕಾರಣ ಅಂತ ಹೇಳ್ಬೋದು. 1948ರಲ್ಲಿ ನಾನು ಆಗಲೇ ಹೇಳಿದಾಗೆ ಯಶವಂತಪುರದಲ್ಲಿ ಒಂದು ಶಿಬಿರ, 10,000 ಮಂದಿ ಆ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಅದಾದಮೇಲೆ 1962ರಲ್ಲಿ 6,000 ಗಣವೇಶಧಾರಿಗಳ ಸ್ವಯಂ ಸೇವಕರು, ಅವ್ರದ್ದೊಂದು ಭವ್ಯ ಪಥಸಂಚಲನ ಕೂಡ ಆಯಿತು. ಆಗಷ್ಟೇ ಚೈನಾ ಆಕ್ರಮಣ ಆಗಿ ದೇಶದಲ್ಲಿ ಒಂದು ರೀತಿಯ ನಿರಾಶೆಯ ಭಾವನೆ ಇತ್ತು. ಈ ನಿರಾಶೆಯನ್ನು ಹೊಡೆದೋಡಿಸಬೇಕು ಅಂಥೇಳಿ ಒಂದು ದೊಡ್ಡ ಶಿಬಿರದ ಏರ್ಪಾಟಾಯಿತು 1962ರಲ್ಲಿ. ಆ ಶಿಬಿರಕ್ಕೆ ಗುರೂಜಿಯವರು ಕೂಡ ಬಂದಿದ್ದರು. ಬಹಳ ಪ್ರಭಾವಿಯಾದ ಶಿಬಿರ ಅದಾಯಿತು. ಅದಾದಮೇಲೆ 1982ರಲ್ಲಿ ಅರಮನೆ ಮೈದಾನದಲ್ಲಿ, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಿಂದೂ ಸಂಗಮ ಅನ್ನುವಂಥ ಒಂದು ಶಿಬಿರ ಜನವರಿ ತಿಂಗಳಲ್ಲಿ, ಅದರಲ್ಲೂ ಕೂಡ 19,000 ಸ್ವಯಂ ಸೇವಕರು ಪೂರ್ಣ ಗಣವೇಶಧಾರಿಯಾಗಿ ಭಾಗವಹಿಸಿದರು. ಒಂದು ಬೃಹತ್ ಪಥಸಂಚಲನ ಕೂಡ ಆಗಿತ್ತು. ಆಗ ಕಾಂಗ್ರೆಸ್ ಆಳ್ವಿಕೆಯಲ್ಲಿತ್ತು. ಕಾಂಗ್ರೆಸ್ನವರು ಕೂಡ ಆ ಪಥಸಂಚಲನದ ಮಾರ್ಗ ಎಲ್ಲೆಲ್ಲಿ ಹೋಗುತ್ತೆ ಏನು ಇತ್ಯಾದಿ ಎಲ್ಲ ವಿವರ ತಿಳ್ಕೊಂಡು ಅದಕ್ಕೆಲ್ಲ ಒಂದು ಸಹಕಾರವನ್ನು ಕೂಡ ಕೊಟ್ಟಿದ್ದರು. ಹೀಗೆ ಈ 3 ಶಿಬಿರಗಳ ಮೂಲಕ ಯಾದವರಾವ್ ಜೋಶಿಯವರು ಕರ್ನಾಟಕದಲ್ಲಿ ಶಾಖಾ ವಿಸ್ತಾರಕ್ಕೆ ಒಂದು ಹೊಸ ರಭಸವನ್ನು ತಂದುಕೊಟ್ರು ಅಂತ ಹೇಳ್ಬೋದು. ಯಾದವರಾವ್ಜಿಯವರು ಕನ್ನಡವನ್ನು ಕಲ್ತಿರಲಿಲ್ಲ. ಅವರು ಕನ್ನಡದಲ್ಲಿ ಯಾವತ್ತೂ ತಮ್ಮ ಬೌದ್ಧಿಕನ್ನಾಗಲಿ ಭಾಷಣವನ್ನಾಗಿ ಮಾಡಿದಂಥ ಉದಾಹರಣೆ ಇಲ್ಲ. ಎಲ್ಲ ಕಡೆ ಅವರು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡ್ತಾಯಿದ್ರು. ತಮಿಳ್ನಾಡಿಗೆ ಹೋದರೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾಯಿದ್ರು. ಕೆಲವು ಕಡೆಗಳಲ್ಲಿ, ಬೆಳಗಾಂ ಅಂಥ ಕಡೆಗಳಲ್ಲಿ ಮರಾಠಿಲಿ ಮಾತಾಡಿದ್ದು ಉಂಟು ಬೈಠಕ್ನಲ್ಲೆಲ್ಲ. ಆದರೆ ಹೆಚ್ಚಾಗಿ ಹಿಂದಿ ಬಳಸ್ತಾಯಿದ್ರು. ಕನ್ನಡ ಅವರಿಗೆ ಬರ್ತಾ ಇರಲಿಲ್ಲ. ಆದರೆ ಕನ್ನಡ ಗೊತ್ತಾಗ್ತಾ ಇತ್ತು ಅವರಿಗೆ. ಕನ್ನಡದಲ್ಲಿ ಏನೇ ತಪ್ಪು ಹೇಳಿದರು, ಅವರ ಭಾಷಣವನ್ನು ಯಾರಾದರೂ ಅನುವಾದ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪು ಹೇಳಿದರೆ ಅವರಿಗೆ ತಕ್ಷಣ ಗೊತ್ತಾಗ್ತಾ ಇತ್ತು. ನನ್ನದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಹೊಳೆ ನರಸೀಪುರದಲ್ಲಿ ಒಂದು ಸರಿ ಒಂದು ಸಹಲ್ ಕಾರ್ಯಕ್ರಮ ಆಯಿತು, ಎಲ್ಲ ತರುಣ ಸ್ವಯಂ ಸೇವಕರದ್ದು. ಆ ಸಹಲ್ಗೆ ಹೋದಾಗ ಯಾದವರಾವ್ಜಿಯವರ ಒಂದು ಈಗ ಅನೌಪಚಾರಿಕ ಬೈಠಕ್ಕು, ಅವರು ಹಿಂದಿಯಲ್ಲಿ ಮಾತಾಡ್ತಾಯಿದ್ರು. ಅದನ್ನು ಕನ್ನಡಕ್ಕೆ ಹೇಳುವಂಥ ಕೆಲಸ ನನ್ನದಾಗಿತ್ತು, ಜವಾಬ್ದಾರಿ. ನಾನು ಹೇಳ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ತಪ್ಪಾಯಿತು. ತಕ್ಷಣ ಯಾದವರಾವ್ ಜೋಶಿಯವರು ಗಮನಿಸಿದರು. ಓ ಐಸಾ ನೈ ಹೈ, ಓ ಐಸಾ ಹೋನಾ ಚಾಹಿಯೆ ಅಂತ ಹೇಳಿದರು. ತಪ್ಪಾಗಿದೆ, ಅದು ಸರಿ ಮಾಡಬೇಕು ಅಂತ. ಹೀಗೆ ಅವ್ರಿಗೆ ಕನ್ನಡ ಗೊತ್ತಿಲ್ಲದೇ ಇದ್ದರೂ ಕೂಡ ಕನ್ನಡದಲ್ಲಿ ಏನಾದರೂ ತಪ್ಪಾದರೆ ಅವರು ತಕ್ಷಣ ತಿದ್ದುತ್ತಾಯಿದ್ರು. ಒಂದು ಸಂಘದಲ್ಲಿ ಒಂದು ಗೀತೆ ಏನೋ ಒಬ್ಬರು ಬರೆದಿದ್ದರು, ಎಚ್ಚೆತ್ತು ಎದ್ದಲ್ಲಿ ಎಲ್ಲದಕ್ಕೂ ಸಿದ್ಧ ಅಂತ. ಅದರಲ್ಲೊಂದು ವಾಕ್ಯ ಬರುತ್ತೆ, ಒಂದು ಸಾಲು, ಎಚ್ಚೆತ್ತು ಎದ್ದಲ್ಲಿ ಎಲ್ಲದಕ್ಕೂ ಸಿದ್ಧ ಅಂತ. ಇದು ಯಾದವರಾವ್ಜಿಯವರ ಗಮನಕ್ಕೆ ಬಂತು. ಅವರು ಅದಕ್ಕೆ ಆಕ್ಷೇಪವನ್ನು ಸೂಚಿಸಿದರು, ಇದು ಸರಿಯಲ್ಲ ಇದು. ಹೀಗೆ ಎಚ್ಚೆತ್ತು ಎದ್ದಲ್ಲಿ ಅಂದರೆ ಒಂದು ನೆಗೆಟಿವ್ ಮೀನಿಂಗ್ ಇದೆ. ಅಂದರೆ ಹಿಂದೂ ಸಮಾಜ ಎಚ್ಚೆತ್ತು ಎದ್ದರೆ ಮಾತ್ರ ಅದು ಎಲ್ಲದಕ್ಕೂ ಸಿದ್ಧ ಆಗುತ್ತೆ ಅನ್ನೋದು ಅರ್ಥ ಸರಿನಾ? ಹಿಂದೂ ಸಮಾಜ ಏಳಬೇಕು ಅನ್ನೋದಿರಬೇಕು, ಪಾಸಿಟಿವ್ ಆಗಿರಬೇಕು, ಧನಾತ್ಮಕವಾಗಿರಬೇಕು, ಈ ರೀತಿ ಇರಬಾರ್ದು ಅಂತ ಅವ್ರು ಹೇಳಿದರು. ಆನಂತರ ಆ ಹಾಡನ್ನು ಎಚ್ಚೆತ್ತು ಎದ್ದಿಹನು ಎಲ್ಲದಕ್ಕೂ ಸಿದ್ಧ ಅಂತ ಬದಲಾಯಿಸಲಾಯಿತು. ಯಾವುದಾದ್ರೂ ಬೈಠಕ್ ನಡೆದಾಗ ಯಾರಾದರೂ ಈ ಶಿವಾಜಿ ಅಥವಾ ಈ ಆಂಧ್ರದವರು, ಈ ತಮಿಳ್ನವರು ಅಂತೆಲ್ಲ ಹೇಳಿದಾಗ ಅವರಿಗೆ ತುಂಬ ಕೋಪ ಬರ್ತಾಯಿತ್ತು. ಈ ಅಂದರೆ ಏನು? ನೀವೊಂದು ರೀತಿ ತಿರಸ್ಕಾರದಿಂದ ಅವರನ್ನು ಹೇಳ್ತಾ ಇದ್ದೀರಿ. ಈ ಶಬ್ದ ಬಳಸಬಾರ್ದು. ನಮ್ಮ ದೃಷ್ಟಿಯಲ್ಲಿ ಆಂಧ್ರದವರು, ತಮಿಳ್ನಾಡಿನವರು ಎಲ್ಲರೂ ಒಂದೇ. ಅವ್ರನ್ನ ಸಮಾನ ಗೌರವದಿಂದ ಕಾಣಬೇಕು. ಈ ಅನ್ನೋ ಶಬ್ದ ಬಳಸ್ಕೂಡ್ದು
ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಒಂದು ಸರಿ ಏಕನಾಥ ರಾನಡೆಯವರು ಮಂಗಳೂರಿಗೆ ಬರುವಂಥ ಕಾರ್ಯಕ್ರಮ, ಅವ್ರನ್ನ ಶಿವಮೊಗ್ಗದಿಂದ ಕರ್ಕೊಂಡು ಬರಬೇಕಾಗಿತ್ತು. ಶಿವಮೊಗ್ಗದಿಂದ ಆಗುಂಬೆ ಮೂಲಕ ಅವ್ರು ಮಂಗಳೂರಿಗೆ ಕರ್ಕೊಂಡು ಬರಬೇಕಾಗಿತ್ತು. ಆಗ ಬಸ್ಸುಗಳೆಲ್ಲ ಇರಲಿಲ್ಲ, ಕಾರಿನಲ್ಲಿ ಕರ್ಕೊಂಡು ಬರಬೇಕು ಅಂತ ಆಗಿತ್ತು. ಸರಿ, ಆಗುಂಬೆಗೆ ಬಂದರು. ಆದರೆ ಆಗುಂಬೆಯಿಂದ ಮಂಗಳೂರಿಗೆ ಹೋಗೋದಕ್ಕೆ ಕಾರ್ ವ್ಯವಸ್ಥೆ ಆಗಿರಲಿಲ್ಲ, ಕಾರ್ ಬರಲಿಲ್ಲ. ಸರಿ, ಆಮೇಲೆ ಯಾವುದೋ ಬಸ್ ಹಿಡಿದು ಏಕನಾಥ ರಾನಡೆಯವರು ತಮ್ಮ ಸಹಕಾರಿಗಳ ಜೊತೆಗೆ ಮಂಗಳೂರಿಗೆ ಬಂದರು. ಅವರು ಬಂದ ಅರ್ಧ ಗಂಟೆ ನಂತರ ಕಾರು ಆಗುಂಬೆಗೆ ಬಂತು. ಇದು ಎಲ್ಲರ ಗಮನಕ್ಕೆ ಬಂತು, ಯಾದವರಾಜ ಜೋಶಿಯವರ ಗಮನಕ್ಕೂ ಕೂಡ ಬಂತು. ಆ ಕಾರಿನ ವ್ಯವಸ್ಥೆ ಮಾಡಿದಂಥ ಆ ಕಾರಿನ ಪ್ರಬಂಧದ ಒಂದು ಜವಾಬ್ದಾರಿ ವಹಿಸಿದಂಥ ಕಾರ್ಯಕರ್ತ ಹೇಳಿದೆ, ಅರ್ಧ ಗಂಟೆ ತಡ ಆಯಿತು ಅಷ್ಟೇ, ಇಲ್ಲದ್ರೆ ನಾವು ಇವರಿಗೆ ಮಾಡ್ತಾಯಿದ್ವಿ ಅಂತ. ಅಷ್ಟೇ ಅಂದರೆ ಏನು? ಅದು ಆಗಬಾರ್ದು. ಅರ್ಧ ಗಂಟೆ ಅಷ್ಟೇ ಅಂದರೆ ಸರಿಯಲ್ಲ. ಅದು ಸಂಘದ ಕಾರ್ಯ ಅಂದರೆ ಸರಿಯಾದ ಸಮಯಕ್ಕೆ ಪಂಕ್ಚುಯಾಲಿಟಿ ಇರಬೇಕು. ಈ ರೀತಿಯೆಲ್ಲ ಆಗಬಾರ್ದು, ಒಂದು ನಿಮಿಷ ಕೂಡ ತಡ ಆಗಬಾರ್ದು ಅನ್ನುವಂಥ ಆಗ್ರಹ ಇತ್ತು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಸಂಘವನ್ನು ಕಟ್ಟುನಿಟ್ಟಾಗಿ ಬೆಳೆಸಿದಂಥವರು ಅಂದರೆ ಯಾದವರಾವ್ ಜೋಶಿಯವರು. ಹಾಗಾಗಿ ದೇಶದ ಬೇರೆ ಬೇರೆ ಪ್ರಾಂತದ ಕಾರ್ಯಕರ್ತರು ಕೂಡ ಕರ್ನಾಟಕದ ಸ್ವಯಂ ಸೇವಕರು ಅಂದರೆ ಗೌರವ ಕೊಡ್ತಾಯಿದ್ರು. ಕರ್ನಾಟಕದಲ್ಲಿ ಭಾಳ ಅಚ್ಚುಕಟ್ಟಾಗಿ ಸಂಘದ ಕಾರ್ಯ ಬೆಳೆದಿದೆ. ಅಲ್ಲಿ ಶಾಖಾ ಪದ್ಧತಿ ಇರ್ಬೋದು, ಅಥವಾ ಒಂದು ಬೌದ್ಧಿಕ ವ್ಯವಸ್ಥೆ ಇರ್ಬೋದು, ಅಥವಾ ಒಂದು ಶಿಬಿರ ಮಾಡುವಂಥ ರೀತಿ ಇರ್ಬೋದು, ಇದೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಆಗುತ್ತೆ ಅನ್ನುವಂಥ ನಂಬಿಕೆ ಬೇರೆಯವರಿಗೆಲ್ಲ ಇತ್ತು. ಸ್ವತಃ ಸಂಘದ ಅಖಿಲ ಭಾರತ ಅಧಿಕಾರಿಗಳಿಗೂ ಕೂಡ ಇತ್ತು. ಅಂದರೆ ಈ ಯಾದವರಾಜಿಯವರ ಒಂದು ಕಟ್ಟುನಿಟ್ಟಿನ ಒಂದು ಕಣ್ಗಾವಲಿನಲ್ಲಿ ಸಂಘ ಕಾರ್ಯ ಅಷ್ಟೊಂದು ಚೆನ್ನಾಗಿ ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಅನೇಕ ಸರಿ ಅವರು ಸ್ವಯಂ ಸೇವಕರಿಗೆ ಪ್ರೇರಣೆ ಕೊಡುವಂಥ ಮಾತುಗಳನ್ನು ಕೂಡ ಹೇಳ್ತಾಯಿದ್ರು. ಒಮ್ಮೆ ಶಿವಮೊಗ್ಗಕ್ಕೆ ಬಂದಿದ್ದರು. ನಾನಾಗ ವಿದ್ಯಾರ್ಥಿ, ಕಾಲೇಜು ಓದ್ತಾ ಇದ್ದೆ. ಸಂಘ ಶಿಕ್ಷಾ ವರ್ಗಕ್ಕೆ ಹೋಗಬೇಕಾಗಿತ್ತು, 2ನೇ ವರ್ಷದ ಸಂಘ ಶಿಕ್ಷಾ ವರ್ಗ. ಆದರೆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸ್ವಲ್ಪ ಕಷ್ಟ ಇತ್ತು, ಹಣ ಹೊಂದಿಸ್ಕೊಳ್ಳೋದು ಕಷ್ಟ ಆಗಿತ್ತು, ಶುಲ್ಕ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ. ಇದನ್ನು ಅವ್ರ ಗಮನಕ್ಕೆ ತಂದ. ಪ್ರತಿಯೊಬ್ಬರನ್ನು ಅವ್ರು ಮಾತಾಡಿಸ್ತಾಯಿದ್ರು. ಏನು ಸಿದ್ಧತೆ ಹೇಗೆ ಮಾಡಿದೆಯಾ, ಶಿಬಿರಕ್ಕೆ ಹೇಗೆ ಬರ್ತಿದೆಯಾ, ಗಣವೇಶ ಸಿದ್ಧವಾಗಿದೆಯಾ, ಶುಲ್ಕ ಜೋಡಿಸ್ಕೊಂಡಿದೆಯಾ ಅಂತೆಲ್ಲ ಕೇಳ್ತಾಯಿದ್ರು. ಇದೆಲ್ಲ ಕೇಳಿದಾಗ ನಾನು ಹೇಳಿದೆ, ಇಲ್ಲ ಸಿದ್ಧತೆ ಆಗಿಲ್ಲ, ಈ ರೀತಿ ಸಮಸ್ಯೆ ಇದೆ ಅಂತ. ಆಗ ಅವ್ರು ಹೇಳಿದರು, ಈ ಹಣದ ಸಮಸ್ಯೆಯನ್ನು ನೀಗಿಸಬೇಕಾದ್ರೆ 3 ಸೂತ್ರ ಇದೆ: ಬೆಗ್, ಬಾರೋ ಆರ್ ಸ್ಟೀಲ್. ಬೆಗ್ ಅಂದರೆ ಬೇಡೋದು, ಯಾರ ಹತ್ರ ಬೇಡಬೇಕು. ಬಾರೋ ಅಥವಾ ಸಾಲ ತಗೊಳ್ಬೇಕು. ಆರ್ ಸ್ಟೀಲ್ ಅಥವಾ ಕದಿಬೇಕು. ಇದರಲ್ಲಿ ಯಾರ ಹತ್ರ ಬೇಡೋದು ಸರಿಯಲ್ಲ, ಅದು ಸ್ವಾಭಿಮಾನಕ್ಕೆ ಕುಂದು. ಹಾಗೆಯೇ ಕದಿಯೋದು ಒಳ್ಳೆಯದಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದ್ರೆ ಬಾರೋ, ಬೇರೆ ಯಾರ ಹತ್ರ ಇಸ್ಕೋಬೇಕು, ಅದನ್ನು ತೊಗೊಂಡ್ಮೇಲೆ ವಾಪಸ್ ಅವರಿಗೆ ಕೊಡಬೇಕು, ಸಾಲವನ್ನು ವಾಪಸ್ ಕೊಡಬೇಕು. ಹೀಗೆ ಮಾಡಿ ಶಿಬಿರಕ್ಕೆ ಬರಬೇಕು ಅಂತ ಹೇಳಿದರು. ಅದಾಗಿ ನಂತರ ನಾನು ಕೆಲವು ವಿದ್ಯಾರ್ಥಿಗಳಿಗೆಲ್ಲ ಟ್ಯೂಷನ್ ಹೇಳ್ತಾ ಇದ್ದೆ. ಆ ಟ್ಯೂಷನ್ ಹಣದಿಂದ ಎಲ್ಲ ಹಣ ಸಂಗ್ರಹ ಮಾಡಿ ಮತ್ತು ಬೇರೆಯೊಬ್ಬರು ಸ್ವಯಂ ಸೇವಕರಿಂದ ಹಣವನ್ನು ತೆಗೆದುಕೊಂಡು ಈ ಟ್ಯೂಷನ್ ಹಣ ಅವರಿಗೆ ವಾಪಸ್ ಕೊಟ್ಟು ಒಟ್ಟಿನಲ್ಲಿ ಶಿಬಿರಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. ಹೀಗೆ ಕಾರ್ಯಕರ್ತರಿಗೆ ವೈಯಕ್ತಿಕ ಮಾತುಕತೆಯಿಂದ ಅವರು ಅನೇಕ ಸರಿ ಈ ಥರದ ಒಂದು ಪ್ರೇರಣೆಯನ್ನು ಕೊಡ್ತಾಯಿದ್ರು. ಮತ್ತು ಯಾವುದೇ ಕಾರ್ಯಕರ್ತ ತಪ್ಪು ಮಾಡಿದರೂ ಕೂಡ ಅವನನ್ನು ಕ್ಷಮಿಸುವಂಥ ಒಂದು ಉದಾರತೆ ಎಲ್ಲರಲ್ಲೂ ಇರಬೇಕು. ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಸರಿ ಹೋಗ್ತಾನೆ, ಅವನನ್ನು ಏನೋ ತಪ್ಪು ಮಾಡ್ದ ಅಂಥೇಳಿ ಹೊರಗೆ ಹಾಕೋದು ಸರಿಯಲ್ಲ ಅನ್ನೋದು ಯಾದವರಾಜಿಯವರ ಒಂದು ನಿಲುವಾಗಿತ್ತು. ಅದಕ್ಕೋಸ್ಕರ ಒಂದು ಮಾತನ್ನು ಅವ್ರು ಹೇಳ್ತಾಯಿದ್ರು: ಎವ್ರಿ ಸೌಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಎವ್ರಿ ಸೌಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಸೊ ಗಿವ್ ಹಿಮ್ ದಿ ಲಾಂಗೆಸ್ಟ್ ರೋಪ್ ಟು ಕರೆಕ್ಟ್ ಹಿಮ್ಸೆಲ್ಫ್. ಪ್ರತಿಯೊಂದು ಜೀವಿ ಕೂಡ ಅದೊಂದು ರೀತಿ ಪೊಟೆನ್ಷಿಯಲಿ ಡಿವೈನ್ ಆಗಿರುತ್ತೆ. ಆದ್ದರಿಂದ ಅವರಿಗೆ ತಿದ್ದುಕೊಳ್ಳೋದಕ್ಕೆ ಸಾಕಷ್ಟು ದೀರ್ಘವಾದ ಅವಕಾಶವನ್ನು ಕೊಡಬೇಕು. ಯಾರನ್ನೂ ಕೂಡ ಸಂಘ ಕಳ್ಕೊಳ್ಬಾರ್ದು. ಒಂದು ಸರಿ ಶಾಖೆಗೆ ಬಂದ ನಂತರ ಅವನಲ್ಲಿ ಲೋಪದೋಷಗಳು ಕ್ರಮೇಣ ಕಡಿಮೆ ಆಗಬೇಕು. ಅಕಸ್ಮಾತ್ ಕಡಿಮೆ ಆಗಿಲ್ಲ ಅಂಥೇಳಿ ಅವನನ್ನು ದೂರ ಮಾಡಬಾರ್ದು. ಈ ಒಂದು ನಿಲುವು ಯಾದವರಾಜ್ ಅವ್ರಿಗಿತ್ತು. ಹಾಗಾಗಿ ಅನೇಕ ಕಾರ್ಯಕರ್ತರನ್ನು ಅವರು ಬೆಳೆಸೋದಕ್ಕೆ ಸಾಧ್ಯವಾಯಿತು. ಇನ್ನೊಂದು ಮಾತನ್ನು ಹೇಳ್ತಾಯಿದ್ರು: ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್ ಆ್ಯಂಡ್ ಎವ್ರಿ ಸಿನ್ನರ್ ಎ ಫ್ಯೂಚರ್. ಪ್ರತಿಯೊಬ್ಬ ಸಂತನಿಗೆ ಒಂದು ಹಿನ್ನೆಲೆ ಇರುತ್ತೆ. ಹಾಗೆಯೇ ಪ್ರತಿಯೊಬ್ಬ ಪಾಪಿಗೂ ಕೂಡ ಒಂದು ಉಜ್ವಲವಾದ ಭವಿಷ್ಯ ಇರುತ್ತೆ. ಸಮಾಜದಲ್ಲಿ ಯಾರು ದೀನರಿರ್ಬೋದು, ದಲಿತರಿರ್ಬೋದು, ಅಥವಾ ಉಡಾಳರಿರ್ಬೋದು, ಪಡ್ಡೆ ಹುಡುಗರಿರ್ಬೋದು, ಅಥವಾ ಅತ್ಯಂತ ಕೆಟ್ಟವರು ಅಂತ ಇರ್ಬೋದು,
ಅವರಲ್ಲೂ ಕೂಡ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ನಾವು ಗುರುತಿಸಬೇಕು, ಎಲ್ಲರನ್ನೂ ಸಂಘ ಕಾರ್ಯಕ್ಕೆ ಜೋಡಿಸ್ಬೇಕು ಅನ್ನುವಂಥ ಒಂದು ನಿಲುವಿತ್ತು. ಹೀಗೆ ಯಾದವರಾವ್ ಜೋಶಿಯವರು ತಮ್ಮ ವೈವಿಧ್ಯಪೂರ್ಣವಾದ ಚಿಂತನೆ, ವೈವಿಧ್ಯಪೂರ್ಣವಾದ ಸಂಘಟನಾ ಕೌಶಲ್ಯದ ಮೂಲಕ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಈ ಎಲ್ಲ ಕಡೆ ಸಂಘದ ಒಂದು ಶಾಖಾ ವಿಸ್ತಾರ, ಅದರ ಜೊತೆಗೆ ಇಡೀ ಸಮಾಜದಲ್ಲಿ ಸಂಘ ಕಾರ್ಯದ ಪ್ರಭಾವ ಹರಡುವಂತೆ ಮಾಡಿದರು. ಇಡೀ 51 ವರ್ಷ ನಾಗ್ಪುರದಿಂದ ಹೊರಟ ನಂತರ ಅವರು ವಾಪಸ್ಸು ನಾಗ್ಪುರಕ್ಕೆ ಕೇವಲ ಬೈಠಕ್ಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ರು ಹೊರತು ಇನ್ಯಾವುದೇ ಕಾರಣಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋಗಿದ್ದು ಕೂಡ ಕಡಿಮೆ. 51 ವರ್ಷ ಪೂರ್ತಿ ದಕ್ಷಿಣ ಭಾರತದಲ್ಲೇ ಇದ್ದರು. ಕರ್ನಾಟಕದಲ್ಲೇ ಅವರು ತಮ್ಮ ಇಡೀ ಜೀವನವನ್ನು ಕಳೆದರು. ಇಡೀ ಕರ್ನಾಟಕವೇ ಅವರ ಮನೆಯಾಗಿತ್ತು ಅಂತ ಹೇಳ್ಬೋದು. ನಾಗ್ಪುರಕ್ಕೆಲ್ಲ ಹೋದಾಗ ಯಾದವರಾವ್ ಜೋಶಿ ಅವ್ರನ್ನ ಪರಿಚಯ ಹೇಗೆ ಮಾಡ್ತಿದ್ರು ಅಂದರೆ ಕರ್ನಾಟಕ ಯಾದವರಾವ್ ಜೋಶಿ ಅಂತ ಹೇಳ್ತಾಯಿದ್ರು. ಆಮೇಲೆ ಪರಿಚಯ ಮಾಡಬೇಕಾದ್ರೆ ಮೂಲ ನಾಗ್ಪುರ, ಆದರೆ ಕರ್ನಾಟಕದವರು ಇವರು ಅನ್ನುವಂಥ ಪರಿಚಯ ಅವರ ಹಿನ್ನೆಲೆ ಆಗಿತ್ತು. ಹೀಗೆ ಕರ್ನಾಟಕವನ್ನು ತಮ್ಮ ತಪೋಭೂಮಿಯನ್ನಾಗಿ, ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಯಾದವರಾವ್ ಜೋಶಿಯವರು ಅಖಂಡವಾಗಿ ಪರಿಶ್ರಮ ಪಟ್ಟರು, ಸಂಘ ಕಾರ್ಯವನ್ನು ವಿಸ್ತಾರ ಮಾಡಿದರು. ಈ ಒಂದು ಅಖಂಡ ಪರಿಶ್ರಮದಿಂದಾಗಿ ಕೊನೆಗೆ ಅವರ ದೇಹದ ಆರೋಗ್ಯ ಅದು ಕುಸಿತ ಬಂತು. ಕೊನೆಯಲ್ಲಿ ಅವರಿಗೆ ಕ್ಯಾನ್ಸರ್ ಕಾಡೋಕ್ಕೆ ಶುರುವಾಯಿತು. ಆಪ್ರೇಷನ್ ಕೂಡ ಆಯಿತು. ಆದರೆ ಆ ಆಪ್ರೇಷನ್ನು ಯಶಸ್ವಿಯಾದರೂ ಕೂಡ ಅವರ ಕೈ ಕಾಲುಗಳಲ್ಲಿ ನಡುಕ ಇತ್ಯಾದಿ ಎಲ್ಲ ಶುರುವಾಗಿ 1992 ಆಗಸ್ಟ್ 20ನೇ ತಾರೀಕು ಅವರು ಕಾಲವಾದರು. ಕೇಶವಕೃಪಾದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಇಡೀ ದೇಶದ ಅನೇಕ ಗಣ್ಯರು, ಕರ್ನಾಟಕದ ಅನೇಕ ಗಣ್ಯರು ಇವರೆಲ್ಲ ಬಂದು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಮರುದಿವಸ ಆಗಸ್ಟ್ 21ನೇ ತಾರೀಕು ಚಾಮರಾಜಪೇಟೆಯ ಹಿಂದೂ ರುದ್ರಭೂಮಿಯಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರ. ಕೇಶವಕೃಪಾದಿಂದ ಉದ್ದಕ್ಕೆ ಮೆರವಣಿಗೆ. ಆ ಮೆರವಣಿಗೆ ನೋಡಿದಾಗ ಎಲ್ರಿಗೂ ಆಶ್ಚರ್ಯ ಆಯಿತು. ಯಾಕೆಂದರೆ ಬೆಂಗಳೂರಿನಲ್ಲಿ ಅಂತಹ ಒಂದು ದೊಡ್ಡ ಪಾರ್ಥಿವ ಶರೀರದ ಮೆರವಣಿಗೆ ಅದುವರೆಗೆ ಯಾರೂ ಕಂಡಿರಲಿಲ್ಲ. ಅಷ್ಟೊಂದು ಜನ ಸೇರಿದರು. ಕೆಲವರು ಯಾದವರಾವ್ ಜೋಶಿಯನ್ನು ನೋಡೇ ಇರಲಿಲ್ಲ. ಅಂಥವರು ಕೂಡ ಆ ಮೆರವಣಿಗೆಯಲ್ಲಿ ಬಂದು, ಹೌದಾ ಯಾದವರಾವ್ ಜೋಶಿ ಅಂದರೆ ಇವರೇನಾ ಅಂತ ಕೂಡ ಕೇಳ್ತಾಯಿದ್ರು. ಹೀಗೆ ತಮ್ಮ ಒಂದು ಇಡೀ ಬಾಳನ್ನು ಸಂಘ ಕಾರ್ಯಕ್ಕೆ ಕೊಟ್ಟಂಥ ಯಾದವರಾವ್ ಜೋಶಿಯವರು ಭಾಷೆ ಗೊತ್ತಿಲ್ಲ, ಪ್ರದೇಶ ಗೊತ್ತಿಲ್ಲ, ಆದರೂ ಕೂಡ ಜನರ ಮನಸ್ಸನ್ನು ಗೆದ್ದಿದ್ದರು. ಬೇಂದ್ರವರು ಹೇಳಿದ್ರಲ್ಲ, ಟ್ರೈ ಟು ಕ್ಯಾಪ್ಚರ್ ದೇರ್ ಹಾರ್ಟ್ಸ್ ಅಂತ. ಆ ಮಾತನ್ನು ಅವರು ನಿಜಗೊಳಿಸಿದರು. ಹಾಗಾಗಿ ಅವರು ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ಜನಪ್ರಿಯ ನಾಯಕರಾಗಿದ್ದರು, ಜನಮನ ಶಿಲ್ಪಿಯಾಗಿದ್ದರು. ಅವರು ತೀರ್ಕೊಂಡ ಮರುದಿವಸ ಕನ್ನಡಪ್ರಭದಲ್ಲಿ ಒಂದು ಸಂಪಾದಕೀಯ ಬಂತು. ಸಾಧಾರಣವಾಗಿ ಸಂಘದ ಪ್ರಚಾರಕರಿಗೆ ಯಾರೂ ಕೂಡ ಸಂಪಾದಕೀಯವನ್ನು ಬರೆದಿದ್ದಿಲ್ಲ. ಆದರೆ ಯಾದವರಾವ್ ಜೋಶಿಯವರ ಬಗ್ಗೆ ಕನ್ನಡಪ್ರಭದಲ್ಲಿ ಒಂದು ಸಂಪಾದಕೀಯ ಬರೆದಿದ್ದರು. ಅದು ಈ ರೀತಿ ಇದೆ: ಯಾದವರಾವ್ ಜೋಶಿ ತಮ್ಮ ಇಡೀ ಜೀವನವನ್ನೇ ಸಂಘದ ಸಂಘಟನೆಗೆ ಅರ್ಪಿಸಿದ್ದರಿಂದ ಅವರ ಬಹುಮುಖ ಪ್ರತಿಭೆ ಪ್ರಕಾಶಕ್ಕೆ ಬರಲೇ ಇಲ್ಲ. ಶಿಸ್ತಿಗೆ ಯಾದವರಾವ್ ಇನ್ನೊಂದು ಹೆಸರು. ಅವರನ್ನು ಸಂಘದ ಸಮವಸ್ತ್ರವಿಲ್ಲದೆ ಸಾಧಾರಣ ಉಡುಗೆಯಲ್ಲಿ ನೋಡಿದವರ ಸಂಖ್ಯೆ ಕಡಿಮೆ. ಅವರನ್ನು ಸಂಘದಿಂದ ಸಾವಲ್ಲದೆ ಬೇರೆ ಯಾವ ಘಟನೆಯೂ ಬೇರ್ಪಡಿಸುವುದು ಸಾಧ್ಯವಿಲ್ಲ ಎನ್ನುವುದನ್ನು ಅವರ ಸಾವು ರುಜುವಾತು ಮಾಡಿತಷ್ಟೇ. ಯಾದವರಾವ್ ಜೋಶಿ 45 ವರ್ಷಗಳ ಹಿಂದೆ MA LLB ಪದವಿ ಪಡೆದವರು. ಮನಸ್ಸು ಮಾಡಿದ್ದರೆ ಆ ಕಾಲದಲ್ಲಿ ವಕೀಲಿಯಿಂದಲೋ ಸರ್ಕಾರಿ ಸೇವೆಯಿಂದಲೋ ಹೇರಳ ಸಂಪತ್ತು ಗಳಿಸಬಹುದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಸಂಗೀತ ಕ್ಷೇತ್ರದಲ್ಲೇ ನೆಲೆಸಿದ್ದರೂ ಪ್ರಖ್ಯಾತರಾಗುತ್ತಿದ್ದರು. ಆದರೆ ಸಂಘ ಅವರನ್ನು ಬಿಡಲಿಲ್ಲ. ಸಂಘದ ತತ್ವ ಸಿದ್ಧಾಂತಗಳನ್ನು ಒಪ್ಪದೇ ಹೋದವರು, ಸಂಘದ ರೀತಿ ನೀತಿಗಳನ್ನು ಉಗ್ರವಾಗಿ ವಿರೋಧಿಸಿ ಪ್ರತಿಭಟಿಸಿದವರು, ಸಂಘವನ್ನು ಮನಃಪೂರ್ವಕವಾಗಿ ದ್ವೇಷಿಸಿದವರು ಕೂಡ ಯಾದವರಾವ್ ಜೋಶಿ ಅವರನ್ನು ಗೌರವಿಸದೇ ಇರುವುದು ಸಾಧ್ಯವೇ ಇಲ್ಲ. ಯಾದವರಾವ್ ಜೋಶಿ ಸಂಘದ ಶಿಸ್ತಿನ ಯೋಧರೇ ಆಗಿದ್ದರು, ಮಹಾಮಾನವತಾವಾದಿ. ಕಷ್ಟದಲ್ಲಿದ್ದವರ ಕಷ್ಟ ತಿಳಿದು ಅವರಿಗೇ ತಿಳಿಯದಂತೆ ನೆರವನ್ನು ಸಂಘಟಿಸುತ್ತಿದ್ದ ಜೀವಿ. ಕಷ್ಟಜೀವಿಯೂ ಹೌದು. ಅವರ ಕಠೋರ ಬ್ರಹ್ಮಚರ್ಯ ನಿಯಮಗಳಲ್ಲಿ ಜೀವನದಲ್ಲಿ ಅವರೆಷ್ಟು ಸುಖವನ್ನು ಕಂಡರೋ ಗೊತ್ತಿಲ್ಲ. ಯಾದವರಾವ್ ಜೋಶಿ ಬದುಕಿನಿಂದ ಪಡೆದದ್ದಕ್ಕಿಂತ ಇತರರ ಬದುಕಿಗೆ ಕೊಟ್ಟಿದ್ದೇ ಹೆಚ್ಚು.
ಯಾವುದೇ ಮಾನದಂಡದಿಂದ ಅಳೆದರೂ ನಿಷ್ಕಾಮ ಕರ್ಮದ ಜೀವನ ನಡೆಸಿದ ಯಾದವರಾವ್ ನಿಜಕ್ಕೂ ಧನ್ಯಜೀವಿ. ಇದು ಕನ್ನಡಪ್ರಭದಲ್ಲಿ ಬಂದಂಥ ಒಂದು ಸಂಪಾದಕೀಯ. ಕನ್ನಡಪ್ರಭದಲ್ಲಿ ಬಂದಂಥ ಸಂಪಾದಕೀಯ ಯಾದವರಾವ್ ಜೋಶಿಯವರ ಇಡೀ ವ್ಯಕ್ತಿತ್ವದ ಒಂದು ಚಿತ್ರಣವನ್ನು ಕಟ್ಟಿಕೊಟ್ಟಿದೆ. ಹೀಗೆ ಯಾದವರಾವ್ ಜೋಶಿಯವರು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳ ಅಲ್ಲಿ ಈಗಲೂ ಕೂಡ ಅನೇಕ ಮನೆಗಳಲ್ಲಿ ಯಾದವರಾವ್ ಜೋಶಿಯವರನ್ನು ನೆನಪಿಸ್ಕೊಳ್ಳುವಂಥವರಿದ್ದಾರೆ. ಅವರು ಮನೆಗೆ ಹೋದರೆ ಆ ಮನೆಯವರಾಗಿರ್ತಾಯಿದ್ರು. ಅಲ್ಲಿರುವಂಥ ಎಲ್ಲರನ್ನೂ ಕೂಡ ಮನೆಯ ಸದಸ್ಯರನ್ನು ಮಾತಾಡಿಸಿ ಆ ಮನೆಯ ಸದಸ್ಯರಾಗಿರ್ತಿದ್ರು. ಹೀಗೆ ಇಡೀ ದಕ್ಷಿಣ ಭಾರತದಲ್ಲಿ ಅವರು ಒಂದು ರೀತಿಯಲ್ಲಿ ಡಾಕ್ಟ್ರೇಜಿಯವರನ್ನು ಯಾರೂ ನೋಡಿರಲಿಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ ಅವರೇ ಡಾಕ್ಟ್ರೇಜಿಯಾಗಿ ಸಂಘ ಕಾರ್ಯವನ್ನು ಬೆಳೆಸಿದಂಥ ಒಬ್ಬ ಪ್ರಾತಸ್ಮರಣೀಯ ವ್ಯಕ್ತಿ. ನಮಸ್ಕಾರ.